ಅಣ್ಣ ಅಲ್ಲಿಗೆ. ಬನ್ನಿ ಬನ್ನಿ. ಹೌದಾ ಅಣ್ಣ, ಸ್ವಲ್ಪ ನಿಧಾನ. ನಿಧಾನ ಅಣ್ಣ, ಇನ್ನು ಸ್ವಲ್ಪ ನಿಧಾನ ಹೋಗ್ಬೋದಾ? ಸರಿ ಸರಿ. ಇಷ್ಟು ಸಾಕ? ಅಷ್ಟು ಸಾಕ ಅಂತ. ಇನ್ನು ಸ್ವಲ್ಪ ನಿಧಾನ ಆಗ್ತದ? ಇನ್ನು ಸ್ವಲ್ಪ. ಹೋಗ ಅಣ್ಣ. ಇದಕ್ಕಿಂತ ಇನ್ನೂ ನಿಧಾನ ಆಗ್ತದ? ಇದಕ್ಕಿಂತ ಇನ್ನೂ ನಿಧಾನ ಆಗ್ಬೇಕಾ? ನನಗೆ ರೋಡ್ನಲ್ಲಿ ಸ್ವಲ್ಪ ಭಯ. ಹೌದಾ? ಇಷ್ಟು ನಿಧಾನ ಸಾಕಲ್ಲ? ಇದು ಇನ್ನು ಸ್ವಲ್ಪ ನಿಧಾನ ಆಗ್ತದ? ಇನ್ನು ಸ್ವಲ್ಪ ನಿಧಾನ. ಗಾಡಿದಲ್ಲಿ ಇಲ್ಲಿ ಮಗ ಇಲ್ಲಿ ಇನ್ನಂತ ಹೊತ್ಕೊಂಡು ಹೋಗ್ಬೇಕು ನೀನು ನದಿಯಿಂದ ನಡ್ಕೊಂಡು ಹೋಗ್ತೇನೆ. ಈ ಪ್ರಪಂಚದಲ್ಲಿರೋ ಬಂಗಾರನೆಲ್ಲ ನಿನಗ್ ತಂದು ಕೊಡ್ತೀನಮ್ಮ. ಸರಿ ಆಯ್ತು. ಧರ್ಮಸ್ಥಳ ಸಂಘಕ್ಕೆ ವಾಲೆ ಆಡ ಮಾಡ್ಬಿಟ್ಟು ದುಡ್ಡು ಕಟ್ಟದ್ನಲ್ಲ, ಯಾವಾಗೆಲ್ಲ ಬಿಡಿಸ್ಕೊಟ್ಟಿಯೇ? ಹುಡುಕಿ ಸಾಕೋಗತ್ತಿಲ್ಲ. ಯಾರ ಇದಾರ ತಡಿ. ಅಣ್ಣ, ಬ್ರೇಕ್ ರಿಪೇರಿ ಮಾಡ್ತಾರಾ? ಮಾಡ್ತೀನಿ ಅಣ್ಣ. ನನ್ನ ಫ್ರೆಂಡ್ ಗಾಡಿಗೆ ಇಂಜಿನ್ ಸೌಂಡ್ ಬರ್ತದಣ್ಣ. ಇಲ್ಲಿ ಕರ್ಕೊಂಬರ್ತೀನಿ. ನನಗೆ ನಾನು ಕಮಿಷನ್ ಕೊಡ್ತೀನಿ ಅಣ್ಣ. ಇವನಾರು ಬೆಳಿಗ್ಗೆ ಕಮಿಷನ್ ಮಾತಾಡ್ತಿದ್ದಾನೆ. 5 ಸರಿ ಕರ್ಕೊಂಡ್ ಬಾರ ನೋಡೋಣ. ಒಂದು 5 ನಿಮಿಷ ಕರ್ಕೊಂಬಂದತ್ತ ಅಣ್ಣ. ಇನ್ನ ಎಲ್ಲ ಬಾರ ಇಲ್ಲ ನೋಡ. ಇಲ್ಲ ನಿಲ್ಸಲಿ. ಕಮಿಷನ್ ರಾಜ ಬಂದ. ಇಲ್ಲೇ ಬಿಡಪ್ಪ ಈ ಗಾಡಿ. ಸ್ವಲ್ಪ ಜಲ್ದಿ ಮಾಡೋಣ. ನೋಡಿ ಹೆಂಗ್ ಮಾಡ್ತೀನಿ. ಆಯ್ತಣ್ಣ. ನೀನು ಯಾರು ಫ್ರೆಂಡಿಗೆ ಮೋಸ ಮಾಡ್ತಿದ್ದಾನೆ? ಇಷ್ಟೊತ್ ಬೇಕೇನಲ್ಲಿ ಟೈಮ್ ಆಗುತ್ತೆ ಕಣೋ. ಬರೋಣ, ಗಾಡಿ ರೆಡಿ ಆಗತ್ತೆ ನೋಡು. ಆಯ್ತಂತ ಬಾರಲ್ಲಿ. ಹೆಂಗೋ ಕೆಲಸ ಮುಗೀತು, ದುಡ್ಡು ಡಿಸ್ಕೌಂಟ್ ಅಂತ. ಎಷ್ಟಣ್ಣ? 1,000 ಫೋನ್ ಪೇ ಮಾಡ್ತ ನೋಡು. ಮಾಡೋಣ. ಕಮಿಷನ್ ತಾಳಪ್ಪ ಕೊಟ್ಟೆ 500 ನೋಡು. ಥ್ಯಾಂಕ್ಸ್ ಅಣ್ಣ. ಬರಲ್ಲ? ಬರ್ಲಿ. ಹೆಂಗ 500 ರೂಪಾಯಿ ಕಮಿಷನ್ ಆಯ್ತು. ಏನಣ್ಣ ನಿನ್ ಫ್ರೆಂಡ್ ನಿನ್ ಬೈಕ್ನಾಗೆ ಕಮಿಷನ್ ತಿಂತಿದ್ದಾನೆ? ಅಣ್ಣ ಬೈಕ್ ನಂದಲ್ಲ ಕಣಣ್ಣ, ಅವಂದೇ. ಬೈಕ್ ನಿಂದೆ ಅಂತಲ್ಲ ಅಣ್ಣ? ಎಲ್ಲ ಗ್ಯಾರೇಜ್ ಅಂಗಡಿ ಕೇಳಿದ್ರೆ ಭಾಳ ರೇಟ್ ಹೇಳಿದ್ರು. ಅದನ್ನ ನಿಂತಾಗ ಬಂತು, ಕಮಿಷನ್ ಬಂತು, ಗಾಡಿ ರೆಡಿ ಆಯ್ತು. ಬರೋಣ. ಹಲೋ, ಹೇಳ ಮಗ. ಇಲ್ಲ ಮಗ, ಬರೋಕ್ಕಾಗಲ್ಲ. ನಾನು ಎಣ್ಣೆ ಹೊಡೆಯಲ್ಲ ಅಂತ ನನ್ನ ಎಕ್ಸ್ ಗೌರಿ ಮೇಲೆ ಆನೆ ಇಕ್ಕಿದ್ದೀನಲ್ಲ ಮಗ. ಹೌದು ಮಗ. ಸರಿ ಮಗ, ಆಯ್ತು, ನೀವು ಔಟ್ ಬರ್ರಿ. ಓಕೆ ಓಕೆ ಓಕೆ. ಯಾರದು? ಫ್ರೆಂಡ್ಸು. ಏನಂತೆ? ಎಣ್ಣೆ ಹೊಡೆಯಕ್ಕೆ ಹೋಗೋಣ ಬಾ ಅಂತವ್ರೆ. ಹೋಗು. ಯಾಕೆ ಹೋಗ್ತಿಲ್ಲ ನೀನು? ನಾನು ಎಣ್ಣೆ ಹೊಡೆಯಲ್ಲ ಅಂತ ನನ್ನ ಎಕ್ಸ್ ಗೌರಿ ಮೇಲೆ ಆಣೆ ಇಟ್ಟಿದ್ದೀನಲ್ಲ. ಹೌದಾ? ಹೌದು. ನೀನ್ ಕುಡಿದ್ 3 ಪಲ್ಟಿ ಆದ್ರೂ ಚಿಂತೆ ಇಲ್ಲ, ನೀನ್ ಕುಡಿಬೇಕಷ್ಟೇ ಇವತ್ತು. ಬಾ ಚಿನಿ. ಬೇಡ ಚಿನಿ. ಪಲ್ಟಿ ಹೊಡೆದ್ಬಿಟ್ಟು ಬಾರೋ. ಈ ಟಿಂಪು ಯಾರ್ದು ಗೊತ್ತನ? ಒಂದಾನೊಂದು ಕಾಲದಾಗ
ಬ್ರಿಟಿಷರು ಇದನ್ನ ಇಲ್ಲೇ ಬಿಟ್ಟು ಹೋಗಿದ್ರು. ಅವಾಗ ನಮ್ಮ ಬಾಗಲಕೋಟೆ ಬಿಜಾಪುರ ಡಿವೈಡ್ ಆಗಿದ್ದಿಲ್ಲ, ಓನ್ಲಿ ಬಿಜಾಪುರ ಮಾತ್ರ ಜಿಲ್ಲೆ ಆಗಿತ್ತು. ಆ ಹೊತ್ತಿನಾಗ ನಮ್ಮ ಊರನ್ನೆಲ್ಲ ಸೇರಿ ಇದೇ ಟಿಂಪುದಾಗ ಹೋಗಿ ಬಾಗಲಕೋಟೆ ಸಪ್ರೇಟ್ ಜಿಲ್ಲೆ ಆಗ್ಬೇಕಂತ ಹೇಳಿ ಹೋರಾಟ ಮಾಡಿ ನಮ್ಮ ಬಾಗಲಕೋಟೆ ಜಿಲ್ಲೆನ ಸಪ್ರೇಟ್ ಮಾಡಿದ್ರು. ಇದಕ್ಕೆ ಟಿಂಪು ಅಂತ ಯಾಕಂತಾರೆ ಗೊತ್ತಾನ? ನಮ್ಮ ಮುತ್ಯ ಟೀ ಅಂಗಡಿ ಇಟ್ಕೊಂಡಿದ್ದ, ಅವನ ಹೆಸರು ಪುಂಡ್ಲಿಕ್ ಅಂತ ಇತ್ತು. ಶಾರ್ಟ್ಕಟ್ ಆಗಿ ಟೀ ಅಂಗಡಿ ಪುಂಡ್ಲಿಕ್ಕಂದು ಇತ್ತಲ್ಲ, ಅದನ್ನ ಟಿಂಪು ಅನ್ನಕತ್ರ. ಅವಾಗ ಇದ್ರ ಹೆಸರು ಟಿಂಪು ಅಂತ ಆತ. ಏನ್ ಮಾಡಕ್ಕಿಲ್ಲ ದೋಸ್ತ? ಬಾಲೆ ಏನಿಲ್ಲ, ನನಗೂ ಟೈಮ್ ಪಾಸ್ ಆಗ್ಲಾಗಿತ್ತ. ಇವ್ರದ್ದೆ ಹೌದಲ್ಲ, ಕೆಲಸ ಇಲ್ಲ ಬಗ್ಸೆಲ್ಲ ಬಂದಿದ್ರ? ಎಂತ 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 ಎಷ್ಟು ಎಂತ ಮತ್ತೆ ಎಂತ ನೀನು ಹಾಗೆ ಮಾಡಿ ಅದು ನೋಡ, ಗೋಲ್ಡ್ ಅಲ್ವಾ, ಬಂಗಾರದ ಚಿನ್ನದ ಸರ್. ಎಂತ ಗೋಲ್ಡ್ ಅಲ್ವಾ? ಹೌದು ಗೋಲ್ಡ್. ಮತ್ತೆ ಯಾಕೆ ತರ್ಲಿಲ್ಲ? ನಂಗೆ ಡಿಸೈನ್ ಇಷ್ಟ ಆಗಿದೆ. ಆಂಟಿ ಅವರೆಲ್ಲ ತಿನ್ನೋದಿನ ಇಲ್ಲ, ಎಣ್ಣೆ ಇಟ್ಟಾಕ್ ಸಣ್ಣದೆ ಅಂತ ಕೇಳ್ರು ನನಗೆ. ದನ ತಿನ್ನಂಗ್ ತಿಂತೇನೆ ನಾನು. ಅದ ಇಟ್ಕೊಂಡಿಲ್ಲ ಕೈಯಾಗ, ಅದನ್ನ ಹೋಟೆಲ್ ಒಳಗಡೆ ಸಣ್ಣವಿದ್ದಾಗ ನಾನ ಬಳೆ ಸೊಪ್ಪು ಹಾಕಿಟ್ಟಿರ್ತಾರಲ್ಲ, ಅವಾಗ ಎತ್ಕೊಂಡ್ ಬಂದಿದ್ದೆ ಅದನ್ನ. ಹೌದಾ? ನಾ ತುಡುಗ್ ಮಾಡಿದ್ದು ಎಲ್ಲ ತಂದಿಟ್ನ ನಿನ್ ಮುಂದ ಒಂದ್ ದೊಡ್ಡ ಶೋರೂಮ್ ಹಾಕಿ. ಏನ್ ತಗೊಳತ್ ಹೇಳಿ ನೀನು? ಏನಿಲ್ಲ ಏನಿಲ್ಲ, ಏನಾರ ತಗೋ, ತುಡುಗೊಂದ್ ಮಾಡ್ಕೋಬೇಡ, ಕೈ ಮುಗಿತು ನಿಂದ. ನನ್ ಶಾಪಿಂಗ್ ನೋಡು. ಶಾಪಿಂಗ್ ಇದ? ಶಾಪಿಂಗ್ ಅಲ್ಲ ಜಾತ್ರೆ ಅಂತಾರ ಇದಕ್ಕೆ. ಜಾತ್ರೆ ಅಲ್ಲ, ಹಬ್ಬ. ಹಾ ಸಾರಿಕಾ, ನೀನ್ ಯಾವಾಗ ಬಂದೆ? ನಾನ್ ನಿನ್ನೆ ಬಂದೆ. ಮಗು ಯಾರ್ದು? ನೀನಿನ್ನು ಮದ್ವೆ ಆಗಿಲ್ವಾ? ಇಲ್ಲ, ಇನ್ನ ಮದುವೆ ಆಗಿಲ್ಲ. ನಾ ಬಿಟ್ಮೇಲೆ ನಿಂಗೆ ಯಾವ ಹುಡುಗಿನೂ ಸಿಕ್ಕಿಲ್ವಾ ಮದ್ವೆ ಆಗಕ್ಕೆ? ಯಾಕಂದ್ರೆ ನನಗೆ ಆ ಮದ್ವೆದು ಹುಡುಗಿದೆಲ್ಲ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ಅಪ್ಪ ಅಮ್ಮ ಕೊತ್ತಂಬರಿ ಸೊಪ್ಪು ತರಕ್ಕೆ ಕರೀತೈತೆ. ಹೌದಾ? ನಾನ್ ನಿನ್ನನ್ ಬಿಟ್ಟಿದ್ದು ನೀನ್ ಹಿಂಗ್ ಮಾಡಿದಕ್ಕೇನೆ. ಜೋರಾಗಿ ಮಳೆ ಬಂದ್ರು ನೀನೇ ನೆನ್ಪಾಗ್ತೀಯ, ಗುಡ್ಗು ಸಿಡಿಲು ಬಂದ್ರು ನೀನೇ ನೆನ್ಪಾಗ್ತೀಯ, ಜೋರಾಗಿ ಬಿರುಗಾಳಿ ಬೀಸಿದ್ರು ನೀನೇ ನನಗ್ ನೆನ್ಪಾಗ್ತೀಯ. ಹಲೋ ಮೇಡಮ್, ನಿಮ್ ಛತ್ರಿ ನನ್ನ ಹತ್ರ ಇದೆ ಅಂತ ಗೊತ್ತು, ನಾಳೆ ಬರ್ತಾ ತಂದ್ಕೊಡ್ತೀನಿ ಆಯ್ತಾ? ಲೋ, ಛತ್ರಿ ಇಸ್ಕೊಂಡೋಗ್ 1 ವರ್ಷ ಆಯ್ತು ಕಣೋ, ತಂದ್ಕೊಡ್ತೀನಿ ಅಂತ ಹೇಳ್ತೀಯ, ತಂದೇ ಕೊಡಲ್ಲ ಅಂತೀಯ. ನಾಳೆ ಕೊಡ್ತೀನಿ ಆಯ್ತಾ? ನಮ್ಮ ಮನೆಯವ್ರು ಹೆಂಗಾರಪ್ಪ ಅಂತಂದ್ರ 1-2-3 ತಾಸು ಬಾಯಿ ಬಂದಂಗ ಬೈದ್ ಕಿಸ್ನರ್ ಹೇಳ್ತಾರ, ಏನಾರ ಮಾಡಪ್ಪ ನಿನಗೆ ಹೇಳದ ಬಿಟ್ಟು ಬಿಟ್ಟಿವಿ ನಾವು. ಮುದ್ದಿ ತಿನ್ನಾಕ ನಮಗ್ ಬರಂಗಿಲ್ಲ. ಮಾದಪ್ಪ ಮೆಸ್ ಅಂತ ಐತೆ, ನಡಲೆ ಮುದ್ದಿ ಹೋಟ್ಲ್ ನೋಡು ತಿನ್ನ. ಎಂತೆಂತ ಹೋಗಿ ಬಂತ ಮುದ್ದಿ ತಿನ್ನಡೆ. ಮುದ್ದಿ ತಿಂದ್ರೆ ಪ್ರಧಾನಿ ಯೋಗ ಬರ್ತೈತೆ. ಪ್ರಧಾನಿ ಯೋಗ ಬರ್ಲಿಲ್ಲ, ನಿದ್ದೆ ಅಂತೂ ಗ್ಯಾರಂಟಿ. 2ರಾಗ 1 ಐತೆ ಅಲ್ಲಿ. ಹೋದಿರಿ ಫಸ್ಟ್ ಒಂದು ಗಂಗಾಳ ಕೊಟ್ರು, ಗಂಗಾಳ ಜೊತೆ ಒಂದು ಮೈಸೂರು ಪಕ್ಕದಂತ ಕಟ್ಟಿಗೆ ಕೊಟ್ರಿ. ನಾವು ಕಡೆ ನೋಡಿದ್ವಿ ಕಟ್ಟಿಗೆ, ಅದು ಇದ್ಯಾಕ್ರಿ ಅಂದೆ. ಗಂಗಾಳ ಸ್ವಲ್ಪ ಹೈಟ್ ಮಾಡಿದ ಕೆಳಗಡೆ ಇಡಿ. ಯಾಕ್ರಿ? ಇಳಿಚಾರ ಬೇಕು, ಬಸ್ಸಾರು ಹಾಕ್ತಿವಲ್ಲ ಅದೆಲ್ಲ ಫ್ಲೋ ಆಗುತ್ತೆ, ಅದ್ರ ಮೇಲೆ ಮುದ್ದೆ ಹಾಕ್ತಿವಿ. ಅಮ್ಮ ಎಂತ ಹಿಡಿಯಪ್ಪ ಇದು. ಪ್ಲೇಟಿಂಗ್ ಇಟ್ಟು ಕಟ್ಟಿಗೆ ಇಟ್ವಿ, ಬಂದ್ ಬಸ್ಸಾರ್ ಅಂತ ಸುರದ. ಆಮೇಲೆ ಒಬ್ಬ ಮುದ್ದಿ ಹೋಗ್ಕೊಂತ ಬಂದ, ಆಗಿತ್ತಾರ ಮುದ್ದಿ ಬಾಂಬ್ ಹೋಗದಂಗ ಆತ್ರಿ. ಗಂಗಾಳದಾಗ ಇಂಥದ್ದು ಡಮ್ ಅಂತ ಬಿತ್ತಪ್ಪ. ಏನಲ್ಲ ಇದು ಮುದ್ದಿ ಮುರಿಯೋದ್ರೊಳಗಡೆನೆ ನಿಮ್ಮ ಫುಡ್ ಮುದ್ದಿ ಹೌದಿಲ್ಲ ಹೇಳ್ತಾರ್ರಿ ಬೆಂಗಳೂರು ಜನ. ಅದು ಮುರಿಯೋದನ್ನ ಟೆಕ್ನಿಕ್ ಐತ್ರಿ ಎಲ್ಲರಿಗೆ. ಅಲ್ಲದು ಅದನ್ನ ಹಿಂಗ್ ಮುರಿಬೇಕು. ಹಿಂಗ್ ಮುರಿದ್ರೆ ಕೈಯಾಗ ಮುದ್ದಿ ಹಿಟ್ಟು ಬರ್ತೈತೆ, ಅಲ್ಲಿ ತೆಗ್ಗಾಗಿ ಒಂಚೂರ ಹಿಂಗ್ ಉಳಿದು ಸೊಂಡೆ ಆಕೈತಿ, ಗಣಪ ಕಂಡಂಗ ಆಕೈತದ. ನಮಗೇನು ಗೊತ್ತ್ರಿ, ಹೆಗ್ಣ ನೆಲ ಗ್ಯಾಬ್ರಿ ಬಿಟ್ಟಿವಿ ನಾವು. ಅದು ಅರ್ಧ ಬಂದ್ಬಿಡ್ತೀರಿ ಕೈಯಾಗ. ಸಾರಿನಾಗ ಉಳ್ಳಾಡಿಸ್ತೀವಿ, ಎಲ್ಲೆಲ್ಲೂ ಸಾರು ಹತ್ತುವಲ್ತ ಅದಕ್ಕ.
ಅದಕ್ಕೆ ತೂತುಗಳು ಮಾಡಿದ್ವಿ ನಾವು ಕರಿಗೇಡಿ ಬಿ ಮಾಡ್ತಾರಲ್ಲ ತೂತು ಮಾಡಿ ಸಾಂಬಾರ್ ತಗೊಂಡು ತುಂಬಕತ್ತಿದ್ವಿ ಅದ್ರಾಗ ನುಂಗ್ಬೇಕಂತೀರ ಅದನ್ನ ನಮಗೇನು ಗೊತ್ತ್ರಿ ಬಾಯಾಗಿ ಇಟ್ಟುಕೊಂಡು ದನ ಹುಲ್ಲು ಮೇಯ್ದಂಗೆ ಕಚ್ಚ 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 ಪರಮಾತ್ಮ ನಿಮಗೆ ಹೇಳ್ತೀನಿ ಹಲ್ಲಿಗೆ ಹಲ್ಲು ಅಂಟಿಕೊಂಡು ಮಾತಾಡಕ್ ಬರವಲ್ತ್ರಿ ಮನೆ ಏನಿದೆ ಜೈಸಿ ನೋಡ್ರವ ಹೊಯ್ಕೊಂಡ್ರಿ ನಿಮ್ಗೆ ನಾನು ಮೊದಲ ಅನ್ನ ತರ್ತೀನಿ ಅಂತ ಕೇರಿ ನಿಮ್ಮ ಮುಖ ನೋಡ್ರಿ ಮುದ್ದೆ ತಿನ್ನ ಮುಖ ರೈಸ್ ತರ್ತೀನಿ ಅದ ಏನು ಬೇಡ ತಂದೆ ಕೈ ಬಿಡು ನಮ್ಮನ್ನ ಅಂದು ರೂಮಿಗೆ ಬಂದು ಬ್ರಷ್ ಹಾಕಿ ತಿಕ್ಕಿವ್ರಿ ಅದನ್ನ ನಮಗೆ ಮುದ್ದಿ ತಿನ್ನಕ್ ಬರ ಅದಕ್ಕೆ ಮುದ್ದಿ ತಿನ್ನೋದನ್ನ ನಾವು ಅಭ್ಯಾಸ ಮಾಡ್ಕೊಂಡ್ರೆ ನಾವು ಅಲ್ಲಿಗೆ ಹೋಗ್ಬೇಕು ರೊಟ್ಟಿ ತಿನ್ನಕ್ ಅವ್ರನ್ನ ಇಲ್ಲಿ ಕರೆಸ್ಬೇಕು. ಹ್ಯಾಪಿ ಮ್ಯಾರೇಜ್ ಲೈಫ್ ಕಿಪ್ಪಿ. ನನ್ ಮದ್ವೆನೇ ಆಗಿಲ್ಲ ಕಣ್ರು, ಏನ್ ಸುಮ್ನೆ ಮ್ಯಾರೇಜ್ ಲೈಫ್ ನಂಗ್ ಮದ್ವೆ ಆಗಿಲ್ಲ ಕಣ್ರು. ನಂಗ್ ಮದ್ವೆ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ ಕಣ್ರು. ಲೈಫಲ್ಲಿ ದುಡ್ಡು ಮಾಡ್ಬೇಕು ಆಮೇಲೆ ಮದ್ವೆ ಆಯ್ತಾ. ಲೈಫಲ್ಲಿ ನಾವ್ ಚೆನ್ನಾಗಿದ್ರೆ ಕಣೋ ನಮ್ಗೆ ನಾಳೆ ಇನ್ನೊಬ್ರು ನೋಡಕ್ ಆಗೋದು. ನಾವೇ ಚೆನ್ನಾಗಿಲ್ಲ ಅಂದ್ಮೇಲೆ ನಾವ್ ಇನ್ನೊಬ್ರು ಎಲ್ಲಪ್ಪ ನೋಡಕ್ಕಾಗುತ್ತೆ. ಫಸ್ಟ್ ಲೈಫಲ್ಲಿ ದುಡ್ಡು ಮಾಡ್ರು ಆಮೇಲೆ ಮದ್ವೆ ಅಥವಾ ಬೇರೆ ಏನಾದ್ರು ಮಾಡಿ. ಲೈಫಲ್ಲಿ ದುಡ್ಡು ಮಾಡಿ, ದುಡ್ಡಿದ್ರೇನೆ ದುನಿಯಾ ಆಯ್ತಾ. ದುಡ್ಡಿದ್ರೇನೆ ನಮ್ಗೆ ಎಲ್ಲ ಬರೋದು, ಗೌರವ ಕೊಡೋದು. ಹೆಸರು ಇರ್ಬೇಕು ಇಲ್ಲ ದುಡ್ಡು ಇರ್ಬೇಕು, ಇದೆರಡಕ್ಕೇನೆ ವ್ಯಾಲ್ಯೂ ಆಯ್ತಾ. ಫಸ್ಟ್ ದುಡ್ಡು ಮಾಡಕ್ ಕಲೀರಿ ಜನರೇ, ಆಮೇಲೆ ನೀವು ಮದ್ವೆ ಆದ್ರೂ ಮಾಡ್ಕೊಳ್ಳಿ ಏನಾದ್ರೂ ಮಾಡ್ಕೊಳ್ಳಿ ಆಯ್ತಾ. ಲೈಫಲ್ಲಿ ಒಂದ್ ಸೆಟ್ಲ್ ಆಗಿ ಫಸ್ಟ್. ಕಷ್ಟ ಅಂದಾಗ ಯಾವನು ಬರಲ್ಲ, ಯಾವಳು ಬರೋದಿಲ್ಲ ಆಯ್ತಾ. ದುಡ್ಡಿದ್ರೆ ಎಲ್ಲ ಬರ್ತಾರೆ, ದುಡ್ಡು ಹೆಸರು ಇದ್ರೆ ಯಾರೇ ಆಗ್ಲಿ ಓಡ್ ಬರ್ತಾರೆ ಆಯ್ತಾ. ದುಡ್ಡು ಹೆಸರು ಇಲ್ಲ ಅಂದ್ರೆ ಯಾವನು ಬರಲ್ಲ. ಇವ್ ನಿಂಗೆ ಕಷ್ಟ ಅಂದ ₹1 ಯಾರ ಹತ್ರ ಕೇಳಿ ನೋಡು, ಯಾವನು ಕೂಡ ಬರಲ್ಲ. ಇವಾಗ ಜೊತೆಲಿರೋ ಫ್ರೆಂಡ್ಸೇ ಕೇಳಿ, ಇವಾಗ ಅಥವಾ ಮಚ್ಚಿ ಅಂತ ಹೇಳ್ಕೊಂಡು ನಮ್ಮ ಕ್ಲೋಸ್ ಆಗಿರೋರ ಹತ್ರ ಕೇಳ್ಕೊಳ್ಳಿ. ನಂಗೆ ದುಡ್ಡು ಬೇಕು, ನನ್ ಕಷ್ಟ ಇದ್ದೀನಿ ಅಂದ್ರೆ ಕಟ್ ಮಾಡ್ತಾರೆ ಫೋನ್ನ. ಅದೇ ನಾವು ಹೆಸರಿದೆ ಅಥವಾ ನಮ್ಗೆ ದುಡ್ಡಿದೆ ಅಂದ್ರೆ ಮಚ್ಚಿ ಬಾ ಮಚ್ಚಿ, ಮಚ್ಚ ಬಾ ಮಚ್ಚ, ಹೋಗೋಣ ಅಲ್ಲಿ ಬಾ, ಹೋಗೋಣ ಇಲ್ಲಿ ಹೋಗೋಣ ಬಾ. ಇಶಾ ತಗೊಳ್ಳ ಊಟ ಮಾಡು. ಅಮ್ಮ ಮಗನ್ ಕೊಡೆ ಪುಣ್ಯ ಮಾಡಿದೀನಿ ಕಣ. ಯಾವಾಗ ಮೊದಲನೇ ತುತ್ತು ನಂಗೆ ತಿನ್ನಿಸ್ತೀಯ? ಅಮ್ಮ ಏನ್ ಗೊತ್ತಾ, ಯಾವಾಗ್ಲೂ ಊಟಕ್ಕೆ ವಿಷ ಹಾಕಿ ಸಾಯಿಸ್ತೀನಿ ಅಂತಲ್ಲ, ಅದಕ್ಕೆ ಎಲ್ಲ ಅಡ್ನಾಡಿ ನನ್ ಮಗನೇ, ಇಂತ ಕಳ್ಳನನ್ ಮಗ ಅಂತಾನೆ ಕುಡಿಯೋ ನೀರ್ ವಿಷ ಹಾಕಿರೋದು. ನೀವು ಎಷ್ಟರ ಇಂಗ್ಲಿಷ್ ಕಲೀರಿ, ಓನೇ ನಾಯಿ ಬೆನ್ನತ್ತಿರ ಹಚ್ಚ ಅನ್ಬೇಕ. ಎಕ್ಸ್ಕ್ಯೂಸ್ ಮೀ, ಸೈಡ್ ಪ್ಲೀಸ್ ಅನ್ನಕ್ ಬರುದಿಲ್ಲ. ಬಂದವರ ಕಾಪಾಡೋ ಮನ್ಯಾಗ ಹುಡುಗರದ ಅಲ್ರಿ, ಅದಕ್ಕೆ ಅವ್ರಿಗೆ ಸ್ವಲ್ಪ ತಿನ್ನಾಕ ಒಯ್ಯಾಕತ್ತೀನ್ರಿ. ಅಲ್ಲೇ ಫಂಕ್ಷನ್ ನಿಮ್ದು ಐತಿದು. सुन, टन का आवाज क्या कर रहा? ओ भाई आज शर्ट ही नहीं पहना है. हाँ तो ರೋಷನ್ ಏನಪ್ಪ ಮಗ್ನೆ, ನಿಮ್ ಫ್ರೆಂಡ್ ನ ಹುಡಿಕೊಂಡ್ ಬಂದ್ಬಿಟ್ಟಿದ್ಯಾ? ಅಂಟಿ ರೋಷನ್ ಇಲ್ವಾ? ಸಾನಕ್ ಹೋಗೋಣಪ್ಪ ಬಾ, 2 ನಿಮಿಷ ಕುತ್ಕೊ ಮಾತಾಡೋಣ. ಆಂಟಿ 2 ನಿಮಿಷ ಆದ್ಮೇಲೆ ಬರ್ತೀನಿ. ಬಾ 2 ನಿಮಿಷ ಕುತ್ಕೊ ಬಾ. 2 ನಿಮಿಷದಲ್ಲಿ ಮಿಕ್ಸಿ ರುಬ್ಬಿಡ್ತಾಳಪ್ಪ ಇವಮ್ಮ. ಏನಪ್ಪ ಎಷ್ಟು ಒಳ್ಳೇದ್ ಹೇಳಿದ್ರು ಕೇಳಲ್ಲ ಅಂತೀಯ, ಯಾವಾಗ ಬಂದೆ ಆಚೆ? ಇನ್ನೇನ್ ಹೇಳೋನೆ ಬಳಿ ಮಗ. ಆಚೆನಾ? ಏನ್ ಆಚೆ ಆಂಟಿ? ಅದೇ ಕಣಪ್ಪ, ಮೊನ್ನೆ ಸಿಕ್ಕಾಕೊಂಡೆ ಅಂತೆ, ಪೊಲಿಟಿಷಿಯನ್ ಇಂದ ಕರ್ಕೊಂಡ್ ಬಂದಂತೆ ನನ್ ಮಗ. ಬೇವರ್ಸಿ ನನ್ ಮಗ ಸಿಗರೇಟ್ ಆಯ್ತು, ಇವಾಗ ಸಿಕ್ಕಾಕ್ಸ್ಕೊಬಿಟ್ನಾ? ಇಲ್ಲ ಆಂಟಿ, ಅದು ನಮ್ ಫ್ರೆಂಡ್ ಆಂಟಿ, ಅವ್ನ್ ಸಿಕ್ಕಾಕೊಂಡಿದ್ದು, ಅವನ ಜೊತೆ ನಾನು ಸಿಕ್ಕಾಕೊಂಡ್ಬಿಟ್ಟೆ ಆಂಟಿ. ಕಳ್ಳನು ನಿಮ್ ಮಗನೇ. ಏನಪ್ಪ ಏನು ಹೇಳ್ದಂಗಿತ್ತು? ಏನಿಲ್ಲ ಆಂಟಿ, ನಿಮ್ ಮಗ ತುಂಬಾ ದೇವರಂತ ಮನುಷ್ಯ ಬಳಿ ಮಗ. ಏನಪ್ಪ ನೀನ್ ಹೆಂಡತಿ ಯಾವನ್ ಜೊತೆನೋ ಓಡೋದ್ಲಂತೆ? ಗೋಳಿ ಮಗ ಲಾಸ್ಟ್ ಟೈಮ್ ಹೆಂಡ್ತಿನೇ ಓಡೋಗಿ ಮದುವೆ ಮಾಡ್ಕೊನೆ ಅಂತ ಹೇಳೋನು, ಇವಾಗ ನೋಡ್ರೆ ಹೆಂಡ್ತಿನೇ ಓಡೋಗ್ಬಿಟ್ಟಾಳೆ ಅಂದ್ರೆ ಏನ್ ಮಾಡೋದು ಈ ಬೇವರ್ಸಿಗೆ? ಅಯ್ಯೋ ಆಂಟಿ, ಅದು ಆಂಟಿ ಏನ್ ಅದು ಅಂತೀಯ? ಸಿಕ್ಕಾಕೊಂಡಿದ್ದೀಗ ನೀನ್ ಹೆಂಡತಿ ಓಡೋದ್ಲು. ಇಷ್ಟ ದಿನ ಮಗ ರುಬ್ದ, ಇವತ್ತು ಆಂಟಿನೂ ರುಬ್ಬಿಟ್ಲಪ್ಪ.
ಹಂಗೆಲ್ಲ ಮಾಡ್ಬೇಡಪ್ಪ, ನನ್ ಮಗನ್ ತರ ಒಳ್ಳೆ ಬುದ್ಧಿ ಕಲಿಯಪ್ಪ. ದೇವರ್ಸಿ ನಿಮ್ಮ ಅಂದ್ರೆ ಆಂಟಿ ಬೆಣ್ಣೆ ತರ ಇದ್ದಾನೆ ನಿಮ್ ಮಗ. ಪಾಪ ಅವನ್ ತುಂಬಾ ಒಳ್ಳೆಯವನು ಬಿಡಿ ಆಂಟಿ. ಮತ್ತೆ ಕಿಡ್ನಿ ಹೆಂಗಿದೆಪ್ಪ? ಕಿಡ್ನಿನ ಆಂಟಿ? ಯಾರ್ದ ಆಂಟಿ? ಅದೇ ಕಣಪ್ಪ, ನಿಮ್ಮ ಅಪ್ಪಂಗೆ ಕಿಡ್ನಿ ಫೇಲರ್ ಐತಂತೆ. ನಿನ್ ಹತ್ರ ದುಡ್ಡಿಲ್ಲ ಅಂತ ನನ್ನ ಹತ್ರ 30,000 ರೂಪಾಯಿ ಇಸ್ಕೊಂಡು ಹೋದ ಕಣಪ್ಪ. ಅಜ್ಜಿ ಹೊಗೆ ಹಾಕ್ಸ್ಕೊಂಡು ಇವಾಗ ಅಪ್ಪನ ಕಿಡ್ನಿಯಿಂದ ಸ್ಟಾರ್ಟ್ ಮಾಡ್ತಾವಣ. ಹೌದು ಆಂಟಿ, ಅದು ಸ್ವಲ್ಪ ಅಪ್ಪನ್ಗೆ ಹುಷಾರಿರ್ಲಿಲ್ಲ ಆಂಟಿ, ಅದಕ್ಕೆ. ಏನಪ್ಪ ಗೋವಾದಿಂದ ಯಾವಾಗ ಬಂದಪ್ಪ? ಗೋವಾನ ಆಂಟಿ? ಯಾವ ಗೋವಾ? ಅದೇ ಕಣಪ್ಪ, ನೀನ್ ದುಡ್ದಿರೋ ದುಡ್ಡೆಲ್ಲ ಗೋವಾ ಕೆಸಿನಲ್ಲಿ ಉಡಾಯಿಸ್ಬಿಟ್ಟು ಬರ್ತೀಯಂತೆ. ಬೋಳಿ ಮಗ ಹೋಗೋದೇವನು ಎಲ್ಲ ನನ್ಗೆ ಹೇಳ್ತಾವನೆ. ಇಲ್ಲಿ ತಿನ್ಬಿಟ್ಟು ಹೇಳಕ್ ಕಾಸಿಲ್ಲ, ಕೆಸಿನೋ ಬೇರೆ ಉಡಾಯಿಸಕ್ ಹೋಗ್ಲಾ? 2 ನಿಮಿಷ ಕೂತ್ಕೊಂಡಿರಪ್ಪ, ಟೀ ಮಾಡ್ಕೊಂಡ್ ಬರ್ತೀನಿ. ಟೀ ಎಲ್ಲ ವಿಷಾನೇ ಹಾಕೊಂಬತ್ತಾರೇನೋ, ಬರ್ತೀನಿ. 1 2 3 जाओ. पहले नंबर. इलाही में तू है कौन तू? एक नंबर. रुक जा. इन्हें वेट दियो एक ने तो यहाँ. बहुत बड़ी भाई. हाथ जा. जा जा. चल बैठ जा. चल बैठ जा. चल बैठ जा. आपकी बात ऐसे करी. डिप्रेशन में रहता हूँ हमेशा. अभी मैं डिप्रेशन में हूँ, माँ कसम. एक